ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸಲ ನಮ್ಮ ಜರ್ನಿ ಮಂತ್ರಾಲಯದ ಕಡೆಗೆ. ಕೊನೆಗೂ ಮಂತ್ರಾಲಯದ ದರ್ಶನಕ್ಕೆ ಹೋಗೋ ದಿನ ಕೂಡ ಬಂತು. ಹೀಗೆ ಮನೆಯಿಂದ ಕ್ಯಾಬಲ್ಲಿ ರೈಲ್ವೆ ಸ್ಟೇಷನ್ ಕಡೆಗೆ ನಮ್ಮ ಜರ್ನಿ ಶುರು ಆಯಿತು. ಈ ಜರ್ನಿಯಲ್ಲಿ ನಮ್ಮ ಟ್ರೈನ್ ಜರ್ನಿ ಹೇಗಿತ್ತು, ಮಂತ್ರಾಲಯದ ದರ್ಶನ ಹೇಗಿತ್ತು, ಹಾಗೆ ದಾರಿಯಲ್ಲಿ ಸಿಕ್ಕ ಕೆಲವು ನೇಚರ್ ಕ್ಲಿಪ್ಸ್, ನಾವು ಮಂತ್ರಾಲಯ ತಲುಪಿದ ಮೇಲೆ ಎಲ್ಲಿ ಉಳ್ಕೊಂಡ್ವಿ, ಅಲ್ಲಿನ ನಮ್ಮ ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್, ಇದೆಲ್ಲನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಟ್ರೈನ್ ಬರೋ ಟೈಮ್ಗಿಂತ 10 ಮಿನಿಟ್ಸ್ ಮುಂಚೆನೇ ಸ್ಟೇಷನ್‌ಗೆ ರೀಚ್ ಆಗಿದ್ವಿ. ಆದರೆ ಟ್ರೈನ್ ಬರೋದು ಹಾಫ್ ಆನ್ ಅವರ್ ಡಿಲೇ ಇತ್ತು. ಸೊ ಅಷ್ಟೊತ್ತು ಸ್ಟೇಷನಲ್ಲೇ ಸುಮ್ಮನೆ ಓಡಾಡ್ತಾ, ಟೈಮ್ ಪಾಸ್ ಮಾಡ್ತಾ, ಟ್ರೈನ್ ಬರೋವರೆಗೂ ಕಾಲ ಕಳೀತಿದ್ವಿ. ಫೈನಲಿ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಲೇಟಾಗಿ ಮೋರ್ ದೆನ್ 45 ಮಿನಿಟ್ಸ್ ಡಿಲೇ ಆದಮೇಲೆ ಟ್ರೈನ್ ಬಂತು. ಟ್ರೈನ್ ಹತ್ತಿ ಬ್ಯಾಗೆಲ್ಲ ಇಟ್ಕೊಂಡು ಸೆಟ್ಲ್ ಆಗೋ ಅಷ್ಟರಲ್ಲಿ ನಮ್ಮ ಟ್ರೈನ್ ಜರ್ನಿ ಶುರು ಆಗಿತ್ತು. ಅವತ್ತು ಮಳೆ ಕೂಡ ಬರ್ತಿತ್ತು. ಟ್ರೈನಲ್ಲಿ ಕುತ್ಕೊಂಡು ಹೊರಗಡೆ ನೋಡ್ತಾ ಹೋಗೋಕೆ ಮಳೆ ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಅಲ್ಲಲ್ಲಿ ಮಳೆ, ಮತ್ತೆ ಬಿಸಿಲು, ಮತ್ತೆ ಕೆಲವೊಂದು ಕಡೆ ಸಣ್ಣ ಸಣ್ಣ ಊರುಗಳು. ಹೀಗೆ ಹೊರಗಡೆ ನೋಡ್ತಾ ಹೋಗ್ತಾ ಇದ್ರೆ ಒಂದು ಕ್ಷಣ ಆ ಮೂಮೆಂಟ್ನಲ್ಲೇ ಫ್ರೀಸ್ ಆಗಿಬಿಡ್ತೀವಿ. ಎಷ್ಟು ಚಂದ ಇದೆ ಅಲ್ವಾ ಪ್ರಕೃತಿ ಅಂತ ಹೇಳಿ. ಟ್ರೈನ್ ಜರ್ನಿ ಅಂದ್ರೇ ಟೈಮ್ ಪಾಸ್ ಮಾಡೋದೇ ಅಲ್ವಾ? ಸೊ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಗೇಮ್ ಆಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ನಮ್ಮ ಎಕ್ಸೋ ಎಕ್ಸ್ ಟೂರ್ನಮೆಂಟ್ ಕೂಡ ಶುರು ಆಯಿತು. ಯಾರ್ಯಾರು ಎಷ್ಟು ಗೇಮ್ ಗೆಲ್ತಾರೆ ಅಂತ ಕೊನೆವರೆಗೂ ಒಂದು ಕೌಂಟ್ ಇಟ್ಕೊಂಡು ಹೋಗೋಣ ಅಂತ ಶುರು ಮಾಡಿದ್ದು. ಫೈನಲಿ ಇಷ್ಟು ಲಾಂಗ್ ಜರ್ನಿ ಆದಮೇಲೆ ಮಂತ್ರಾಲಯ ತಲುಪಿದ್ವಿ. ರೈಲ್ವೆ ಸ್ಟೇಷನ್ ಇಳಿದಾಗ ಇಡೀ ಸ್ಟೇಷನ್ ಫುಲ್ಲು ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದರಲ್ಲೂ ರಾತ್ರಿ ಟೈಮಲ್ಲಿ ಆ ಲೈಟಿಂಗ್ಸ್ ನೋಡೋಕೆ ತುಂಬ ಒಳ್ಳೆ ವೈಬ್ ಕೊಡ್ತಿತ್ತು. ರೈಲ್ವೆ ಸ್ಟೇಷನ್ನಿಂದ ಆಟೋ ಹತ್ತಿ ನಾವು ಬುಕ್ ಮಾಡಿದಂಥ ಮಠದ ರೂಮ್ ಕಡೆಗೆ ಹೊರಟ್ವಿ.
ನಾವು ತತ್ಕಾಲ್ ರೂಮ್ ಬುಕ್ಕಿಂಗ್ ಮಾಡಿದ್ದು ನಮಗೆ ಬಂದಿದ್ದು ಮೂಲರಾಮ ನಿಲಯ ಬ್ಲಾಕ್. 4 ಮೆಂಬರ್ಸ್‌ಗೆ ಅಕಾಮಡೇಟ್ ಆಗೋ ಹಾಗೆ ಒಂದು ರೂಮ್ ತಗೊಂಡಿದ್ವಿ. ಮಠದ ವೆಬ್ಸೈಟಲ್ಲಿ 1 ತಿಂಗಳು ಮುಂಚೆನೇ ರೂಮ್ ಬುಕ್ ಮಾಡೋ ಆಪ್ಷನ್ಸ್ ಇರುತ್ತೆ. ಆದರೆ ನಮ್ಮದು ಆಲ್ ಆಫ್ ಅ ಸಡನ್ ಪ್ಲಾನ್ ಆಗಿದ್ದರಿಂದ ನಾವು ನೆಕ್ಸ್ಟ್ ವೀಕ್ ಹೋಗ್ತಿದ್ವಿ ಅಂದರೆ ಅದಕ್ಕೆ 1 ವೀಕ್ ಮುಂಚೆನೇ ರೂಮ್ ಸ್ಲಾಟ್ ಓಪನ್ ಮಾಡ್ತಾರೆ. ಸೊ ನಮಗೆ ತತ್ಕಾಲ್ ರೂಮ್ ಬುಕ್ಕಿಂಗ್ ಆಪ್ಷನ್ ಇತ್ತು. ಅದನ್ನೇ ಚೂಸ್ ಮಾಡಿ ರೂಮ್ ಬುಕ್ ಮಾಡ್ಕೊಂಡ್ವಿ. ಹೀಗೆ ರೂಮ್‌ಗೆ ಹೋಗಿ ಫ್ರೆಶ್ ಅಪ್ ಆಗಿ ರಾಯರ ಸನ್ನಿಧಿ ಕಡೆಗೆ ಹೊರಟ್ವಿ. ರಾತ್ರಿ ಟೈಮಲ್ಲಿ ಅಲ್ಲೂ ಫುಲ್ ಲೈಟಿಂಗ್ಸ್ ಇತ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು. ಹಾಗೆ ರಾಯರ ಸನ್ನಿಧಿ ಸುತ್ತ ಸ್ವಲ್ಪ ಓಡಾಡಿಕೊಂಡು ಒಂದ್ಸರಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಅಲ್ಲಿ ಹೋಗಿ ನೋಡಿದಾಗ ನಿಜವಾಗ್ಲೂ ಸ್ವರ್ಗ ಲೋಕನೇ ಭೂಮಿ ಮೇಲೆ ಇದ್ದಂಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ರಾಯರ ಸನ್ನಿಧಿ. ತುಂಬ ಜನ ರಾಯರ ಭಕ್ತಾದಿಗಳು ಅಲ್ಲೇ ರಾಯರ ಸನ್ನಿಧಿ ಆವರಣದಲ್ಲಿ ಮಲ್ಕೊಂಡಿರೋದನ್ನು ನೋಡಿದ್ವಿ. ಹಸುಗಳು ಕೂಡ ಅಲ್ಲೇ ಮಲ್ಕೊಂಡಿದ್ವು. ಮನುಷ್ಯರ ಪಕ್ಕದಲ್ಲೇ ಫ್ಯಾಮಿಲಿ ಮೆಂಬರ್ ಜೊತೆ ಮಲ್ಕೊಂಡ ಹಾಗೆ ತುಂಬ ಆರಾಮಾಗಿ ಮಲ್ಕೊಂಡಿದ್ವು. ಮತ್ತು ಅಲ್ಲಿ ಪ್ರೊಜೆಕ್ಟರಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತಿದ್ರು, ಇವತ್ತಿಗೆ ಎಷ್ಟು ರೂಮ್ಸ್ ಅವೈಲೇಬಲ್ ಇದೆ ಮತ್ತು ನಾಳೆಗೆ ಎಷ್ಟು ರೂಮ್ಸ್ ಅವೈಲೇಬಲ್ ಇದೆ ಅಂತ ಹೇಳಿ. ರಾಯರ ದರ್ಶನ ಪಾಪ ವಿಮೋಚನ ಅನ್ನೋ ಹಾಗೆ ರಾತ್ರಿ ಮಠ ನಿಶ್ಶಬ್ದ ಆದಮೇಲೆ ರಾಯರು ತಮ್ಮ ಬೃಂದಾವನದಿಂದ ಹೊರಗಡೆ ಬಂದು ಮಠದ ಆವರಣದಲ್ಲಿ ಓಡಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ಕಾರಣಕ್ಕೆ ತುಂಬ ಜನ ರಾಯರನ್ನ ನೆನೆಸ್ಕೊಂಡು ಅಲ್ಲೇ ಮಲ್ಕೋತಾರೆ. ಈಗ ನಾನು ಮುಂಚೆ ಹೇಳ್ದ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು ಡಿಸ್ಪ್ಲೇ. ಅಲ್ಲಿ ಇವತ್ತು ಎಷ್ಟು ರೂಮ್ಸ್ ಅವೈಲೇಬಲ್ ಇದೆ ಮತ್ತು ನಾಳೆಗೆ ಎಷ್ಟು ರೂಮ್ಸ್ ಅವೈಲೇಬಲ್ ಇದೆ ಅಂತ ಹೇಳಿ ತೋರಿಸ್ತಿದ್ರು. ಮಠದ ಗೋಡೆಗಳ ಮೇಲೆ ರಾಯರ ಜೀವನದ ಪ್ರಮುಖ ಘಟನೆಗಳು ಮತ್ತು ಅವರ ಪವಾಡಗಳನ್ನ ಪೇಂಟಿಂಗ್ಸ್ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಸರ್ ಥಾಮಸ್ ಮನ್ರೋ ಅನ್ನೋ ಒಬ್ಬ ಬ್ರಿಟಿಷ್ ಆಫೀಸರ್ ಮಂತ್ರಾಲಯಕ್ಕೆ ಹೋಗಿದ್ರಂತೆ. ರಾಯರ ಬೃಂದಾವನದ ಮುಂದೆ ಹೋಗಿ ನಿಂತಾಗ ರಾಯರು ಅವರಿಗೆ ದರ್ಶನ ಕೊಟ್ಟು ಅವರ ಜೊತೆ ಸ್ವಲ್ಪ ಹೊತ್ತು ಇಂಗ್ಲೀಷ್ನಲ್ಲೇ ಮಾತಾಡಿದ್ರಂತೆ. ಅಲ್ಲೇ ಇದ್ದ ಬೇರೆ ಯಾರಿಗೂ ರಾಯರು ಕಾಣಿಸ್ಲಿಲ್ಲ ಮತ್ತು ಅವರು ಮಾತಾಡಿದ್ದು ಸಹ ಕೇಳಿಸ್ಲಿಲ್ಲ. ಬ್ರಿಟಿಷ್ ಆಫೀಸರ್ಗೆ ಮಾತ್ರ ರಾಯರು ಕಾಣಿಸಿ ಅವರ ಜೊತೆ ಮಾತಾಡಿದ್ರಂತೆ. ಹೀಗೆ ರಾಯರ ಸನ್ನಿಧಿಯಲ್ಲಿ ತುಂಬ ನೈಜ ಘಟನೆಗಳು ನಡೆದಿರೋ ಒಂದು ಇತಿಹಾಸ ಇದೆ. ಮತ್ತು ತುಂಗಭದ್ರಾ ನದಿಗೆ ಹೋಗೋ ದಾರಿಯಲ್ಲಿ ಅಲ್ಲಲ್ಲಿ 3D ಆರ್ಟ್ಗಳನ್ನ ಮಾಡಿದ್ದಾರೆ. ಮತ್ತು ಈ 3D ಆರ್ಟ್ಗಳು ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಹೀಗೆ ರಾಯರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಅಲ್ಲಿನ ಕ್ಷಣಗಳನ್ನ ಕಣ್ತುಂಬಿಕೊಂಡು ತಡ ಆಗ್ತಾ ಇದ್ರಿಂದ ರೂಮ್ ಕಡೆಗೆ ಹೊರಟ್ವಿ. ಮತ್ತು ನಾಳೆ ರಾಯರ ದರ್ಶನ ಮತ್ತು ಅಲ್ಲಿಂದ ಮೇಲೆ ನಾವು ಸುತ್ತಮುತ್ತ ನೋಡಿದ ಜಾಗಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.